ಹೊನ್ನಾವರ ತಾಲೂಕಿನ ಚಂದಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊದಿಕೆಯ ಸಂಪಿಗದ್ದೆ ರಸ್ತೆ ಹಾಳಾಗಿದ್ದು ಸರಿಪಡಿಸಿಕೊಡದಿದ್ದರೆ ಚುನಾವಣೆ ಬಹಿಷ್ಕರಿಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಹೊನ್ನಾವರ ತಾಲೂಕಿನ ಚಂದಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊದಿಕೆ ಸಂಪಿಗದ್ದೆ ರಸ್ತೆ ಹಾಳಾಗಿ ಹಲವಾರು ವರ್ಷಗಳಾಗಿವೆ. ಪ್ರತಿ ಬಾರಿ ಮಳೆಗಾಲದಲ್ಲಿ ರಸ್ತೆ ಸಂಪೂರ್ಣ ಹಾಳಾಗುತ್ತಿದೆ. ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಮುಖಂಡರಿಗೆ ಮನವಿಯನ್ನ ಸಲ್ಲಿಸಿದ್ದು ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದು ಇಲ್ಲಿನ ಗ್ರಾಮಸ್ಥರು ಅಸಮಾಧಾನ ತೋಡಿಕೊಂಡಿದ್ದಾರೆ. ಇದು ಹೊದಿಕೆ ಸಂಪಿಗೆದ್ದೆ ರೋಡ್. ಇದು ನಾವು ದಿನನಿತ್ಯ ಜೀವನ ಚಟುವಟಿಕೆಗಳಿಗೋಸ್ಕರ ಅಂಗಡಿ ಅಥವಾ ಪೇಟೆಗೆ ಏನಾದ್ರು ಹೋಗುದಿದ್ರೆ ಇದೇ ರೋಡಲ್ಲಿ ಓಡಾಡ್ಬೇಕು, ಇಲ್ಲಾಂದ್ರೆ ನಮ್ ಜೀವನ ನಡೆಯುವುದಿಲ್ಲ. ನಾವಿಲ್ಲಿ ಯಾವ್ದು ಉತ್ಪನ್ನ ಮಾಡುವಂತ ಫ್ಯಾಕ್ಟರಿ ಇಲ್ಲ ನಮ್ಮ ಊರಲ್ಲಿ. ನಮ್ಮ ಅಗತ್ಯ ವಸ್ತುಗಳನ್ನ ನಾವೇನಾದ್ರು ಖರೀದಿ ಮಾಡ್ಬೇಕು ಅಂದ್ರೆ ಪ್ರತಿದಿನ ಮನೆಯಿಂದ ಪೇಟೆಗೆ ಹೋಗಿ ಬರ್ಲೇಬೇಕು, ಪ್ರತಿಯೊಬ್ಬನು ಪ್ರತಿ ಮನೇಲೂ ಕೂಡವ. ಈ ರೀತಿ ಪರಿಸ್ಥಿತಿ ಇರಬೇಕಾದ್ರೆ ಈ ವರ್ಷದ ಮಳೆಗೆ ನಮ್ಮ ರೋಡ್ ಯಾವ ರೀತಿ ಆಗದೆ ಅಂದ್ರೆ ನೀವು ನೋಡ್ತಾ ಇರ್ಬೋದು. ಈಗ ಮುಂದ್ಗಡೆ ನೀವು ಕ್ಯಾಮರಾ ಪ್ಯಾನ್ ಮಾಡಿ ತೋರಿಸಿದ್ರು ಕಾಣುತ್ತದೆ. ಅಲ್ಲಿಂದ ಅಲ್ಲಿವರೆಗೂ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಆದಷ್ಟು ಶ್ರಮ ವಹಿಸಿ ನಮ್ಮ ರೋಡ್ ಸರಿ ಮಾಡ್ಕೊಳ್ಬೇಕು. ಆಗ ಸಂಬಂಧಪಟ್ಟ MLA ಅವ್ರ ಹತ್ರ, ನಮ್ಮ ಪಂಚಾಯತ್ ಮೆಂಬರ್ಗಳ ಹತ್ರ ನಾವೆಲ್ಲ ಹೇಳ್ಕೊಂಡೆ ಮನವಿ ಕೊಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಎಲ್ಲಾ ರೀತಿಯ ಪ್ರಯತ್ನವನ್ನು ನಾವು ಮಾಡಾಯ್ತು. ಈಗ ಜಲ್ಲಿ ಬಂದದೆ, ನಿಮ್ಮ ರೋಡ್ಗೆ ಸಿಮೆಂಟ್ ಬಂದದೆ, ಇದು ಕಾಂಕ್ರೀಟ್ ರೋಡ್ ಆಗ್ತದೆ. ಈ ರೀತಿ ಭರವಸೆಗಳನ್ನ ಕಳೆದ 5 ವರ್ಷಗಳಿಂದ ನಮ್ಗೆ ಕೊಡ್ತಾನೆ ಇದ್ದಾರೆ. ಆದ್ರೆ ನಾವೀಗ ನೋಡಿ, ನಾವು ಕೃಷಿ ಮಾಡುವ ಜೀವನ ನಡೆಸುವಂತ ನಾವು ಜನ, ನಮಗೀಗ ಈ ಜೋರ್ ಮಳಿ ಬಂದಾಗ ಈ ಪ್ಯಾಟಿಗೆ ಹೋದ್ರೆ ಮನೆ ಸೇರ್ಲಿಕ್ಕೆ ಆಗುದಿಲ್ಲ, ಇಲ್ಲ ಅಂತ ನೀರು ಹೊಳಿಲ್ ಬಂದಂಗ್ ಬರ್ತದೆ. ಹಾಗಾಗಿ ನಾವ್ ಇವತ್ತು ಏನ್ ತೀರ್ಮಾನ ಮಾಡಾರ ಹೇಳಿದ್ರೆ, ನಮ್ಮ ಕೃಷಿ ಚಟುವಟಿಕೆ ನಾವು ಮನೆಗೆ ಹೋಗಿ ನಮ್ ಗದ್ದೆ ಭೂಮಿಯಲ್ಲಿ ನಡೆಸೋಕ್ ಆಗದೆ ನಾವ್ ಇವತ್ತು ಇಲ್ಲ ಬಾಳೆ ನೆಡುವುದ್ರ ಮೂಲಕ ನಾವು ನಮ್ಮ ಜೀವನವನ್ನ, ನಾವು ಕೃಷಿ ಚಟುವಟಿಕೆಯನ್ನು ಇದೇ ರೋಡಲ್ಲ ಪ್ರಾರಂಭ ಮಾಡಿ ಇದೇ ರೋಡಲ್ಲಿ ಜೀವನ ಸಾಗಿಸಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದು ಈ ಪ್ಲಾಸ್ಟಿಕ್ ತರ್ಲಿಕ್ಕೆ ಕಳಿಸಿದ್ದೇವೆ. ಈಗ ನಮ್ಮ ಒಂದು 2-3 ಜನ ಹೋಗಾರೆ. ಇಲ್ಲೇ ಸೈಡಿಗೆ ಒಂದು ಟೆಂಟ್ ಹೊಡ್ಕೊಂಡು ಇನ್ನು ಈ ರೋಡ್ ಸೈಡ್ ಅಲ್ಲಿ ಮಳೆ ಜೋರಾದಾಗ ಇಲ್ಲೇ ಒಂದ್ ಸ್ವಲ್ಪ ಪಾತ್ರೆ ಗಿತ್ರೆ ಹಾಕೊಂಡು ಬೇಯಿಸಿದ ತಿಂದ್ಕೊಂಡು ಇಲ್ಲೇ ಬಾಳೆ ಅಡಿಕೆ ಮತ್ ಸ್ವಲ್ಪ ಏನಾದ್ರು ಈ ಗದ್ದೆ ನಾಟಿ ಮಾಡ್ಕೊಂಡು ಆದ್ರೂ ಸಾಲುದಿಲ್ಲ ಅದು ನಮ್ಗೆ. ಅಂದ್ರೆ ಪ್ಯಾಟೆಗೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಕೆಳಗಡೆ ಹೋದ್ರೆ ಮತ್ತೆ ಮಳಿಲಿ ಬರ್ಲಿಕ್ಕೆ ಆಗುದಿಲ್ಲ ಮೇಲೆ. ಈ ರೀತಿ ಅದೇ ನಮ್ಮೂರಲ್ಲಿ ಎಲ್ಲ ಬದಿಗೂ ರೋಡ್ ಬಾಕಿ ಎಲ್ಲ ಕಡೆಗೂ ಒಳ್ಳೊಳ್ಳೆ ಅವ್ರಿಗೆ ಬೇಕಾದಂತ ಸ್ಥಳದಲ್ಲಿ ರೋಡ್ ಮಾಡ್ಕೊಂಡಾರೆ ಸರಿಯಾಗಿ. ಆದ್ರೆ ನಮ್ಮ ರೋಡಿಗೆ ಮಾತ್ರ, ನಮ್ಮ ಈ ಸಂಪೆಗೆದ್ದು ಹೊದಿಕಿಲಿ ನಮ್ಮ ಪಟಗಾರಿಕೆರಿಗೆ ಹೋಗುವಂತ ರೋಡ್ 45ರಿಂದ 50 ಮನೆ ಇದೆ ಈ ರೋಡಲ್ಲಿ. ಈ ರೋಡಿನ ಸಂಪರ್ಕ ಇರುವಂತ ಮನೆ 5 ಕಿಲೋಮೀಟರ್. 5 ವರ್ಷದಿಂದ ಕೇವಲ ಭರವಸೆನೆ ಸಿಗ್ತಾ ಉಂಟು ಬಿಟ್ರೆ ನಮಗೆ ಈ ಡಾಂಬರೀಕರಣ ಆಗ್ಲಿ ಅಥವಾ ಸಿಮೆಂಟ್ ರೋಡ್ ಆಗ್ಲಿ. ಈ ವರ್ಷ ಯಾವುದೇ ವಾಹನ ಸಂಚರಿಸಲು ಆಗದ ಕಾರಣ ಶಾಲೆಗೆ ಹೋಗುವ ಮಕ್ಕಳ ವಾಹನ ಕೂಡ ಅರ್ಧ ದಾರಿಗೆ ಬಂದು ಕರೆದುಕೊಂಡು ಹೋಗುತ್ತಿದೆ. ಇನ್ನು ಯಾರಿಗಾದರೂ ಅನಾರೋಗ್ಯವಾದರೆ ಬಹಳ ಅನಾನುಕೂಲ ಆಗುತ್ತಿದೆ. ಹೀಗಾಗಿ ಈ ರಸ್ತೆಗೆ ಸಂಬಂಧಪಟ್ಟವರೆಲ್ಲರೂ ಸೇರಿ ತಾವೇ ಶ್ರಮದಾನ ಮಾಡಿ ರಸ್ತೆ ರಿಪೇರಿ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಗ್ರಾಮಸ್ಥರು, ನಮಗೆ ಕಾಂಕ್ರೀಟ್ ರಸ್ತೆ ಅಥವಾ ಹೊಸ ಡಾಂಬರೀಕರಣ ಮಾಡದಿದ್ದರೆ ಮುಂದೆ ಬರುವ ಚುನಾವಣೆಗೆ ಯಾವುದೇ ರೀತಿಯಲ್ಲಿ ನಾವು ಸ್ಪಂದಿಸುವುದಿಲ್ಲ ಎಂದು ಬಾಳೆಗಿಡ ನೆಟ್ಟು ಎಚ್ಚರಿಕೆಯ ಸಂದೇಶ ನೀಡಿದ್ದಾರೆ. ಆಗ್ತಾ ಇಲ್ಲ, ಇದಕ್ಕೆ ಕಾರಣ ಏನು? ಹೊಣೆ ಯಾರು? ಇಲ್ಲಿ ಸಂಬಂಧಪಟ್ಟವರು ಈ ಕಡೆ ಯಾಕೆ ಗಮನ ಹರಿಸ್ತಾ ಇಲ್ಲ? ಈಗ ಎಲೆಕ್ಷನ್ ಬಂದಾಗ ಬರ್ತಾರೆ ಇವರು, ನಾವು ನಿಮ್ಮವರೇ ಅಲ್ವಾ, ನೀವು ಬೇರಲ್ಲ ನಾವು ಬೇರಲ್ಲ, ಅಪ್ಪ ಹಾಕೊಂಡು ತಕ್ಲ ಹಾಕಿ ಎಂತ ಮುತ್ತು ಕೊಟ್ಟುಕೊಂಡೆಲ್ಲ ಅಷ್ಟು ಅನ್ಯೋನ್ಯ ಒಂದೇ ರಕ್ತದಲ್ಲಿ ಹುಟ್ಟಿ ಒಡನಾಡೋ ತರ ಮಾಡ್ಕೊಂಡು ಹೋಗುವಂತ ಇವರು. ಆದ್ರೆ ಈ ಟೈಮಲ್ಲಿ ನಮ್ಗೆ ಯಾರು ಮುಖ ನೋಡ್ಲಿಕ್ಕೂ ಸಿಕ್ಕುದಿಲ್ಲ. ಈಗ ನಮಗ್ ನೋಡಿ, ಅಗತ್ಯ ಸದ್ಯಕ್ಕೆ ಇರುವಂತದ್ದು, ಅತ್ಯಂತ ಅವಶ್ಯಕತೆ ಇರುವಂತದ್ದು ಈ ರೋಡ್. ಫಸ್ಟ್ ಡಾಂಬರೀಕರಣ ಆಗ್ಬೇಕು, ಇಲ್ಲ ಸಿಮೆಂಟ್ ರೋಡ್ ಮಾಡ್ಕೊಡ್ಬೇಕು ನಮ್ಗೆ, ಆಯ್ತ್ರಿ. ಇಲ್ಲ ಅಂದ್ರೆ ನಾವು ಇನ್ನು ಮುಂದೆ ಈ ಮತದಾನ ಯಾವುದೇ ಇರ್ಬೋದು, ಅದು ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಅಥವಾ MLA ಚುನಾವಣೆ ಇರ್ಬೋದು, ಬಹಿಷ್ಕಾರ ಮಾಡ್ತೇವೆ ನಾವು. ನಮ್ಮ ಗ್ರಾಮಸ್ಥರು, ನಮ್ಮ ಈ ಸಂಬಂಧಪಟ್ಟ ಕೇರಿಯವರು ಎಚ್ಚರಿಕೆ ಅದು. ಈ ಮೂಲಕ ನಾವು ಈ ಬಾಳೆ ನೆಡುವುದರ ಮೂಲಕ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಮೆಂಬರಿಗೆ ಹಾಗೂ MLAಗಳಿಗೆ ನಾವು ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೇವೆ ಈ ಬಾಳೆ ನೆಡುವುದ್ರ ಮೂಲಕ. ನೋಡಿ, ನಾವು ಬದುಕಬೇಕಾ, ನಮ್ಮ ಬದುಕನ್ನ ನೀವೇನಾದ್ರೂ ಕಟ್ಟಿಕೊಡುವಂತ ಪ್ರಯತ್ನ ಮಾಡ್ತೀರಾ ಈ ರಸ್ತೆ ದುರಸ್ತಿ ಮಾಡುವ ಮೂಲಕ? ಇಲ್ಲ ಅಂದ್ರೆ ನಮ್ಮ ಜೀವನ ಈ ನೀರಲ್ಲಿ ಕೊಚ್ಚಿಕೊಂಡು ಹೋಗ್ಬೇಕು ಹೇಳುವಂತದ್ದು ನೀವು ಸಂಬಂಧಪಟ್ಟವರು ನಿರ್ಧಾರ ಮಾಡಿ. ನಾವು ಹೆಂಗೂ ಬಿಡಿ, ನಮ್ದೊಂದು ಬಳ್ಕೊಂಡು ಹೋದ್ರೆ ಒಂದ್ ಜೀವನ ಅರ್ಧಕ್ಕೆ ಬಂದಾಗದೆ, ಮತ್ತೊಂದು ಅರ್ಧದಲ್ಲೇ ಮುಗೀತು ಹೇಳಿ ಇಟ್ಕೊಳ್ಳಿ. ಈಗ ಕಳೆದ ಈಗ ಜನಿಸಿದಂತ ಸಣ್ಣ ಮಕ್ಕಳು, ಈಗ 5-6 ವರ್ಷದಿಂದ ಶಾಲೆಗೆ ಹೋಗ್ತಾ ಇರುವಂತ ಮಕ್ಕಳು ಈ ರೋಡಲ್ಲಿ ಓಡಾಡ್ಬೇಕು. ಒಬ್ಬ ವ್ಯಕ್ತಿಗೆ ಆರಾಮಿಲ್ಲ, ಅನಗತ್ಯವಾಗಿ ಏನು
ನಾವು ದೂಡ್ಕೊಂಡು ಹೋಗಕ್ಕಾಗುದಿಲ್ಲ ಇಲ್ಲ ಗಾಡಿಯ, ನಮ್ಗೆ ಆ ಶಕ್ತಿ ಸಾಮರ್ಥ್ಯನೂ ಕುಂದು ಹೋಗದೆ. ಹಾಗಾಗಿ ಆ ಅನಾರೋಗ್ಯ ಪೀಡಿತ ವ್ಯಕ್ತಿನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು ಅಂದ್ರೂ ನಮ್ಗೆ ಆಗ್ತಾ ಇಲ್ಲ. 5 ಕಿಲೋಮೀಟರ್ ಹೊತ್ಕೊಂಡು 5-6 ಕಿಲೋಮೀಟರ್ ಹೊತ್ಕೊಂಡು ಏನು ಚೂಳಿ ಅಥವಾ ಏನಾರ ಈ ತಟ್ಟು ಇದು ಮಾಡ್ಕೊಂಡು ಹೊತ್ಕೊಂಡು ಹೋಗ್ಬೇಕು ನಾವು. ಇಂಥ ಪರಿಸ್ಥಿತಿ ಅದೇ ಸದ್ಯದಲ್ಲಿ. ನೀವೇನು ಈ ಕಡೆ ಗಮನ ಹರಿಸ್ತೀರಾ ಇಲ್ವಾ? ಇದೇ ನಮ್ಮ ಆಗ್ರಹ. ನೋಡಿ, ಬಾಳೆ ನೆಟ್ಟಿದ್ದೇವೆ, ಇದು ಕೊನೆ ಬರುವಷ್ಟರಲ್ಲಿ ರೋಡ್ ಮಾಡ್ಕೊಟ್ರೆ ಒಳ್ಳೇದು. ಇಲ್ಲ ಅಂದ್ರೆ ನೋಡಿ, ನಾವು ಇನ್ನು ಮುಂದೆ ಉಗ್ರ ಹೋರಾಟವನ್ನು ಮಾಡ್ತೇವೆ. ಇನ್ನು ಮುಂದೆ ನಾವು ಇಲ್ಲಿ ರೋಡ್ ಇದು ಪ್ರಥಮ, ಇದು ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ನೋಡಿ, ಎಚ್ಚರಿಕೆ ನಿಮ್ಗೆ, ನೀವು ರೋಡ್ ಮಾಡ್ಕೊಡಿ ನಮ್ಗೆ ಮೊದಲನೇದಾಗಿ, ಇಲ್ಲ ಅಂದ್ರೆ ಉಗ್ರ ಹೋರಾಟ ಕಟ್ಟಿಟ್ಟು ಬುತ್ತಿ ನೋಡಿ. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.